ಕುಶತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ವಿಶ್ವಕ್ಕೆ ರಾಮನನ್ನು ಪರಿಚಯಿಸಿದ ಶ್ರೀಮಾನ್ ಭಗವಾನ್ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಮೈಸೂರು ತಾಲೂಕು ಹಾಗೂ ಮೈಸೂರು ನಗರದಿಂದ ಭಾಳ ಸಂಭ್ರಮದಿಂದ ನಾವು ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಿ, ಮಿನಿ ದಸರಾ ಅಂದರೆ ತಪ್ಪಾಗಲಾರದು. ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಆ ವಾಲ್ಮೀಕಿ ಆಶೀರ್ವಾದ ನಮ್ಮ ಸಮಾಜ ಮೇಲೆ ಇರಲಿ, ನಮ್ಮ ಸಮಾಜದಲ್ಲಿ ಯುವಕರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನೋದನ್ನ ನಾವು ಈ ಕಾರ್ಯಕ್ರಮದಾಗ ನೋಡ್ತಾ ಇದ್ದೀರ. ನೀವೇ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡ್ತಾ ಇದ್ದೀವಿ. ಖಂಡಿತವಾಗಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಮಿನಿ ದಸರಾ ಲಕ್ಷಾಂತರ ಜನ ಇದ್ದಾರೆ. ಲಕ್ಷಾಂತರ ಜನ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ನಿಜವಾಗ್ಲೂ ಕೂಡ ಮಿನಿ ದಸರಾ ಅಂದರೆ ತಪ್ಪಾಗಲಾರದು. ಇವತ್ತು ಮಹರ್ಷಿ ವಾಲ್ಮೀಕಿ ಸಮುದಾಯದ ಒಗ್ಗಟ್ಟು ನೋಡಿ ನೀವು, ಒಗ್ಗಟ್ಟಿನ ಪ್ರದರ್ಶನ ಖಂಡಿತ. ಈ ದಿನ ನಮ್ಮ ಇಡೀ ರಾಷ್ಟ್ರಕ್ಕೆ ಮಹಾನ್ ಕವಿ, ರಾಷ್ಟ್ರಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ. ಇವತ್ತು ಅದನ್ನು ಮೈಸೂರಾದ್ಯಂತ, ಮೈಸೂರು ಜಿಲ್ಲೆಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ, ಅದರಲ್ಲೂ ಮೈಸೂರು ತಾಲೂಕುಗಳು ಬಹಳ ವಿಜೃಂಭಣೆಯಿಂದ ಇವತ್ತು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಜಯಂತ್ಯೋತ್ಸವಕ್ಕೆ ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತವಾಗಿ ಇಡೀ ತಾಲೂಕಿನ ಜನ ಸ್ವಯಂ ಪ್ರೇರಿತವಾಗಿ ಬಂದು ಈ ದಿನ ಇವತ್ತು ವಾಲ್ಮೀಕಿ ಜಯಂತ್ಯೋತ್ಸವನ ಆಡ್ತಾ ಇದ್ದೀವಿ. ಇದೊಂದು ಶಕ್ತಿ ಪ್ರದರ್ಶನ ಅಂತಲೂ ತಿಳ್ಕೊಬೋದು. ಈ ದಿನ ಮಹರ್ಷಿ ವಾಲ್ಮೀಕಿಯರ ಜಯಂತಿಯನ್ನು ಸಮುದಾಯದ ಎಲ್ಲ ಜನರು ಸೇರಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದು ಮಹಾನ್ ನಾಯಕರಿಗೆ ನಾವು ಸಲ್ಲಿಸಬೇಕಾಗಿರೋ ಗೌರವ. ಅದರಿಂದ ನಮ್ಮ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಅದ್ದೂರಿ ಮೆರವಣಿಗೆ ಮಾಡಿದ್ದೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲ ರೀತಿಯ ಅನ್ಯಾಯಗಳು ಆಗ್ತಾ ಇದೆ. ಅದನ್ನು ಸರಿಪಡಿಸಬೇಕು ಅಂತ ಮೂಲಕ ನಾವು ಈ ಎಚ್ಚರಿಕೆಯನ್ನು ನೀಡುತ್ತೇವೆ. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಇವತ್ತು ಮೈಸೂರು ಮತ್ತು ಚಾಮರಾಜನಗರ ನಾಯಕ ಜನಾಂಗದ ಒಕ್ಕೂಟ ವತಿಯಿಂದ ಇವತ್ತು ಮಿನಿ ದಸರಾ ರೂಪದಲ್ಲಿ ಇವತ್ತು ಅದ್ದೂರಿಯಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕಲಾಮಂದಿರದವರೆಗೂ ಅದ್ದೂರಿಯಾಗಿ ಮೆರವಣಿಗೆ ಬರ್ತಿದ್ದಾರೆ. ಇಡೀ ನಾಯಕ ಜನಾಂಗದ ಬಂಧುಗಳಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ರ್ಯಾಲಿಗೆ ಕಾರಣಭೂತರೇನೆ ಇಡೀ ನಾಯಕ ಜನಾಂಗ ಒಕ್ಕೂಟ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಡೀ ಇತಿಹಾಸದಲ್ಲಿ ವಾಲ್ಮೀಕಿ ಜಯಂತಿ ಇಷ್ಟು ಜನ ಯಾವತ್ತೂ ಸೇರಿತಿಲ್ಲ. ಇಡೀ ಜನಾಂಗ ಒಗ್ಗಟ್ಟಾಗಿ ಈ ಸತಿ ವಾಲ್ಮೀಕಿ ಜಯಂತಿ ಅದ್ದೂರಿಯಾಗಿ ಆಗಬೇಕು ಅಂತ ನಾವೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ವು. ಅದೇ ರೀತಿ ಅದ್ದೂರಿಯಾಗಿ ಜನ ಸೇರಿದ್ರು. ಈ ಸತಿ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಗಿದೆ. ಒಗ್ಗಟ್ಟಿನ ಮಂತ್ರ ಫಲ ಕೊಡುತ್ತೆ ಅನಿಸುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಏನಿಲ್ಲ, ಒಗ್ಗಟ್ಟಿನ ಮಂತ್ರ ಏನು ಅಂದರೆ ನಮ್ಗಳ ಒಂದು ಆಸೆ, ನಮ್ಮ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರವರು ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಆಸೆ. ಓಕೆ, ಥ್ಯಾಂಕ್ ಯು. ಜಗತ್ತಿಗೆ ಮೊಟ್ಟ ಮೊದಲು ಧಾರ್ಮಿಕ ಸಂವಿಧಾನವನ್ನು ಕೊಟ್ಟಂತಹ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವವನ್ನು ಇವತ್ತು ಮೈಸೂರು ಜಿಲ್ಲಾಡಳಿತ ಮತ್ತು ನಾಯಕ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬಹಳ ವಿಜೃಂಭಣೆಯಿಂದ ಜಾನಪದ ಕಲಾ ತಂಡಗಳೊಡನೆ ಇವತ್ತು ಹಲವಾರು ನಾಯಕ ಸಮಾಜದ ಸಾಂಸ್ಕೃತಿಕ ನಾಯಕರ ಒಂದು ವೇಷಭೂಷಣದೊಂದಿಗೆ ಇವತ್ತು ಬಹಳ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಸಡಗರ ಸಂಭ್ರಮದಿಂದ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ಇವತ್ತು ವಾಲ್ಮೀಕಿ ನಾಯಕ ಸಮಾಜ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ಕೊಟ್ಟಂತಹ ಹಲವಾರು ಆದರ್ಶಗಳನ್ನು ಇವತ್ತು ನಾಯಕ ಸಮಾಜ ಇವತ್ತು ಅವರ ಆದರ್ಶಗಳನ್ನು ನಾವು ಅನುಸರಿಸ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಈ ದೇಶದಲ್ಲಿ ನಮ್ಮದೇ ಆದಂತಹ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡುವಂತಹ ಜವಾಬ್ದಾರಿ